ಬಂಕ್ ಹುಡುಕೋದೇ ಕೆಲಸವಾಗಿದೆ. ಫಿಲ್ಲಿಂಗ್ ಸ್ಟೇಷನ್ಗಳ ಮುಂದೆ ಕ್ಯೂ ನಿಲ್ಲೋದೇ ಬದುಕಾಗಿದೆ. ಬೆಂಗಳೂರಿನ ದಶ ದಿಕ್ಕಿನಲ್ಲೂ ಆಟೋಗಳ ಸಾಲುಗಳೇ ಕಾಣ್ತಾ ಇದೆ. ಆಟೋ ಗ್ಯಾಸ್ಗಾಗಿ ಬೆಂಗಳೂರಿನಲ್ಲಿ ಹಾಹಾಕಾರ ಶುರುವಾಗಿದ್ದು ಚಾಲಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮೈಸೂರು ರಸ್ತೆಯಲ್ಲಿ ವಾಗ್ವಾದ, ವಿಜಯನಗರದಲ್ಲಿ 2 ಕಿಲೋಮೀಟರ್ ಕ್ಯೂ, ಮತ್ತಿಕೆರೆಯಲ್ಲೂ ಪರದಾಟ, ಬಸವೇಶ್ವರ ನಗರ, ಬಾಗಲಗುಂಟೆಯಲ್ಲೂ ಸಂಕಷ್ಟ. ಪ್ರಯಾಣಿಕರನ್ನ ಹೊತ್ತು ಬೆಂಗಳೂರಿನ ಗಲ್ಲಿ ಗಲ್ಲಿಯಲ್ಲಿ ತಿರುಗಾಡ್ತಿದ್ದ ಆಟೋಗಳು ರಸ್ತೆ ಪಕ್ಕದಲ್ಲೇ ಹೇಗೆ ಸಾಲುಗಟ್ಟಿ ನಿಂತಿವೆ ನೋಡಿ. ಇರಾನ್ ಅಮೆರಿಕ ಯುದ್ಧದಿಂದ ಸಂಕಷ್ಟಕ್ಕೆ ಸಿಲುಕಿದ್ದ ಹೋಟೆಲ್ ಮಾಲೀಕರು ಸದ್ಯ ಪರ್ಯಾಯ ವ್ಯವಸ್ಥೆ ಮಾಡಿಕೊಂಡು ಹಳಿಗೆ ಬಂದಿದ್ದಾರೆ. ಆದರೆ ಗ್ಯಾಸ್ ಇಲ್ಲದೆ ಆಟೋ ಚಾಲಕರ ಬದುಕು ನಿಂತೇ ಹೋಗಿದೆ. ಇದು ಮೈಸೂರು ರಸ್ತೆಯಲ್ಲಿರೋ ಸೂಪರ್ ಗ್ಯಾಸ್ ಬಂಕ್. ಇದೇ ಬಂಕ್ ಮುಂದೆ ಬರೋಬ್ಬರಿ 2 ಕಿಲೋಮೀಟರ್ ವರೆಗೂ ಆಟೋಗಳು ಸಾಲುಗಟ್ಟಿ ನಿಂತಿದ್ವು. ಬೆಳಗ್ಗೆ 5 ಗಂಟೆಯಿಂದಲೇ ಕ್ಯೂ ನಿಂತಿದ್ದ ಚಾಲಕರ ಮಧ್ಯೆ ಗಲಾಟೆಯೂ ನಡೆಯಿತು. ಮೂಡಲಪಾಳ್ಯದಲ್ಲಿರೋ ಗ್ಯಾಸ್ ಬಂಕ್ ಮುಂದೆ ನೂರಾರು ಆಟೋಗಳು ಸರತಿ ಸಾಲಿನಲ್ಲಿ ನಿಂತಿದ್ವು. ನಾನೀಗ ಬೆಂಗಳೂರಿನ ಮೂಡಲಪಾಳ್ಯ ಮುಖ್ಯ ರಸ್ತೆಯಲ್ಲಿ ನನ್ನ ಹಿಂಭಾಗಕ್ಕೆ ನೀವು ನೋಡ್ತಾ ಹೋದ್ರೆ ಕಿಲೋಮೀಟರ್ ಗಟ್ಟಲೆ ಆಟೋಗಳಲ್ಲಿ ಆಟೋ ಚಾಲಕರು ಗ್ಯಾಸ್ಗಾಗಿ ಕಾಯ್ತಾ ಇರುವಂತಹ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ಬೆಂಗಳೂರಿನ ಹಲವೆಡೆ ಇದೇ ರೀತಿಯಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆಟೋ ಗ್ಯಾಸ್ ಸಿಗದೆ ಪರದಾಡುವಂತಹ ಸ್ಥಿತಿ ಕೂಡ ನಿರ್ಮಾಣವಾಗಿದೆ. ವಿಜಯನಗರದ ಹೊಸಹಳ್ಳಿಯ HP ಬಂಕ್ ಮುಂದೆ ಕೂಡ ನೂರಾರು ಆಟೋಗಳು ಸಾಲುಗಟ್ಟಿದ್ವು. ಕೊರೋನಾ ಟೈಮ್ನಲ್ಲೂ ಇಂಥ ಸಂಕಷ್ಟ ಇರಲಿಲ್ಲ ಅಂತ ಚಾಲಕರು ಅಳಲು ತೋಡ್ಕೊಂಡ್ರು. ಕೊರೋನಾ ಟೈಮಲ್ಲೂ ಇಂಥ ಸ್ಥಿತಿ ಕೊರೋನಲ್ಲೂ ನೋಡಿಲ್ಲ. 1 ಅವರಿಂದ ಕಾಯ್ತಾ ಇದೀವಿ ಸರ್. ತುಂಬಾ ಕಷ್ಟ ಇದೆ, ಎಲ್ಲೋ ಗ್ಯಾಸ್ ಇಲ್ಲ ಸರ್. ಅದರಲ್ಲೂ ನಿನ್ನೆಯಿಂದಲೂ ಗ್ಯಾಸ್ಗಾಗಿ ಕಾದು ಕುಳಿತಿದ್ದ ಅಂಗವಿಕಲ ಚಾಲಕನ ಪರದಾಟ ಕಣ್ಣೀರು ತರಿಸುವಂತಿತ್ತು. ನಿನ್ನೆ ರಾತ್ರಿ 7 ಗಂಟೆಯಿಂದ ಇದ್ದೀವಿ ಸರ್. ಇಲ್ಲಿವರೆಗೂ ಗ್ಯಾಸ್ ಸಿಕ್ಕಿಲ್ಲ. ಓಕೆ, ನೀವು ಕೂಡ ಇವತ್ತು ಆಟೋವನ್ನು ಓಡಿಸ್ಕೊಂಡು ಬದುಕು ಮಾಡಿ ಕಟ್ಕೊಳ್ಳೋದು? ಹೌದು ಸರ್, ಹೌದು. ಈ ಥರ ಕಷ್ಟ ಸರ್. ಆದರೆ ಬಸವೇಶ್ವರ ನಗರದ ಸೂಪರ್ ಗ್ಯಾಸ್ ಬಂಕ್ನಲ್ಲಿ ಗ್ಯಾಸ್ ಖಾಲಿ ಅಂತ ಇದ್ದಂತೆ ಆಟೋ ಚಾಲಕರು ಆಕ್ರೋಶ ಹೊರಹಾಕಿದ್ರು. ಮಾಲೀಕರು ಹಾಗೂ ಚಾಲಕರ ನಡುವೆ ಇಲ್ಲಿ ಗಲಾಟೆಯೇ ನಡೆಯಿತು. ಬಾಗಲಗುಂಟೆಯಲ್ಲಿ ಬರೋಬ್ಬರಿ 3 ಕಿಲೋಮೀಟರ್ ವರೆಗೂ ಆಟೋಗಳು ಕ್ಯೂ ನಿಂತಿದ್ವು. ಇಲ್ಲಿ ಒಬ್ಬರಿಗೆ 500 ರೂಪಾಯಿ ಗ್ಯಾಸ್ ಮಾತ್ರ ಹಾಕಲಾಗ್ತಿದೆ. ಇಷ್ಟಾದ್ರೂ ಗ್ಯಾಸ್ಗಾಗಿ ಬರೋಬ್ಬರಿ 6 ಗಂಟೆ ಕಾಯಬೇಕಾದ ಪರಿಸ್ಥಿತಿ ಇತ್ತು. ಏನು ಆಟೋಗಳೇನಿದೆ ಬೆಂಗಳೂರಿನಲ್ಲಿ, ಆಟೋಗಳಿಗೆ ಗ್ಯಾಸ್ ಫಿಲ್ ಮಾಡಿಕೊಂಡು ಓಡಿಸ್ತಕ್ಕಂಥ ಆಟೋಗಳೇನಿದೆ, ಆ ಒಂದು ಆಟೋಗಳು ಈಗ ಸರದಿ ಸಾಲಿನಲ್ಲಿ ನಿಂತಿರ್ತಕ್ಕಂಥದ್ದು. ಪ್ರಮುಖವಾಗಿ ಇದು ಬಹುತೇಕ 2 ಕಿಲೋಮೀಟರ್ವರೆಗೂ ಕೂಡ ಆಟೋಗಳು ನಿಂತಿದ್ದಾವೆ. ನಾನು ದೃಶ್ಯಗಳು ನೋಡ್ಬೋದಾಗಿದೆ. ಬೆಳಗ್ಗಿನ ಜಾವ 5 ಗಂಟೆಯಿಂದ ಆಟೋಗಳು ಬಂದು ನಿಂತಿರ್ತಕ್ಕಂಥವು. ಬಾಗಲಗುಂಟೆಯಲ್ಲಿ ಆಟೋ ಓಡಿಸೋ ಮಹಿಳೆಯರು ಕೂಡ ಸಂಕಷ್ಟಕ್ಕೆ ಸಿಲುಕಿದ್ರು. ತುಂಬಾ ಕಷ್ಟ ಆಗ್ತಾ ಇದೆ ಸರ್. 5ವರೆಗೆ ಬಂದು ನಿಂತಿರೋದು ಸರ್. ತುಂಬಾ ತೊಂದರೆ ಆಗಿದೆ ಸರ್. ನಾವು ಇವ್ರು ದುಡಿಯೋರಾದ್ರೆ ಸ್ವಲ್ಪ ಪರವಾಗಿಲ್ಲ, ಒಬ್ಬೊಬ್ಬರೇ ದುಡಿಯೋರಿಗೆ ತುಂಬಾ ತೊಂದರೆ ಆಗಿದೆ. ಜೆಂಟ್ಸ್ ಮಾತ್ರ ಪಾಪ ಅವ್ರಿಗೆ ಪರಿಸ್ಥಿತಿ ನೋಡಕ್ ಆಗ್ತಾ ಇಲ್ಲ. ನಮ್ದು ಅಷ್ಟೇನೆ, ಮಕ್ಕಳು ಓದ್ತಾರೆ, ಫೀಸ್ ಕಟ್ಟಬೇಕು, ಎಕ್ಸಾಮ್ ಟೈಮು, ಈ ತರ ಆದ್ರೂ ನಾವ್ ಹೆಂಗ್ ಮಾಡೋದು? ಮತ್ತಿಕೆರೆಯ LPG ಬಂಕ್ನಲ್ಲಿ ರಾತ್ರಿ ಗ್ಯಾಸ್ ಇರಲಿಲ್ಲ. ಹೀಗಾಗಿ ಆಟೋಗಳನ್ನ ಬಂಕ್ ಪಕ್ಕದಲ್ಲಿ ನಿಲ್ಲಿಸಿ ಹೋಗಿದ್ರು. ಬೆಳಗಾಗ್ತಿದ್ದಂತೆ ಮತ್ತೆ ಆಟೋ ಬಳಿ ಬಂದಿದ್ರು. ಬೆಳಗ್ಗೆ ತಿಂಡಿ, ಮಧ್ಯಾಹ್ನದ ಊಟ ಬಿಟ್ಟು ಗ್ಯಾಸ್ಗಾಗಿ ಕಾದು ನಿಂತಿದ್ರು. LPG ಸಿಗದೆ ಆಟೋ ಚಾಲಕರು ಪರದಾಡುವಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ. ನೋಡಬಹುದು ದೃಶ್ಯಾವಳಿಗಳಲ್ಲಿ LPG ಸ್ಟೇಷನ್ ಅಂದ್ರೆ ಬಂಕ್ ಮುಂದೆ ಸಾವಿರಾರು ಸಂಖ್ಯೆಯಲ್ಲಿ ಅಂದ್ರೆ ನಿಂತಿರ್ತಕ್ಕಂತಹ ಆಟೋಗಳು ನಮಗೆ ಕಂಡು ಬರ್ತಾ ಇದೆ. ಆಟೋ ಡ್ರೈವರ್ಗಳು ಎಲ್ಲರೂ ಕೂಡ ಇಲ್ಲಿ ಒಂದು ಆಟೋವನ್ನ ರಸ್ತೆ ಬದಿಯಲ್ಲಿ ಪಾರ್ಕ್ ಮಾಡಿಕೊಂಡು ಇಲ್ಲಿ ನಿಂತ್ಕೊಂಡಿದ್ದಾರೆ. ಚಾಮರಾಜಪೇಟೆಯ ಭಾರತ್ ಪೆಟ್ರೋಲ್ ಬಂಕ್ನಲ್ಲಿ ಬೆಳಗ್ಗೆ 5 ಗಂಟೆಯಿಂದಲೇ ಆಟೋಗಳು ಸರತಿ ಸಾಲಿನಲ್ಲಿ ನಿಂತಿದ್ವು. ಇಲ್ಲಿ ಒಬ್ಬರಿಗೆ 500 ರೂಪಾಯಿ ಗ್ಯಾಸ್ ಮಾತ್ರ ಹಾಕಲಾಗ್ತಿದೆ. ಇಷ್ಟಾದ್ರೂ ಇಲ್ಲೂ 1 ಕಿಲೋಮೀಟರ್ ವರೆಗೂ ಕ್ಯೂ ಇತ್ತು. ಸರತಿ ಸಾಲಿನಲ್ಲಿ ನಿಂತು ಕಂಗೆಟ್ಟಿದ್ದ ಚಾಲಕರು ಗ್ಯಾಸ್ ಬೇಕು, ಗ್ಯಾಸ್ ಅಂತ ಘೋಷಣೆ ಕೂಗಿದ್ರು. ಎಲ್ಲಿಗೆ ಹೋಗ್ಬೇಕು ಅಂತ ಪ್ರಯಾಣಿಕರನ್ನ ಕೇಳ್ತಾ ಆಟೋ ಓಡಿಸ್ತಿದ್ದ ಚಾಲಕರು ಈಗ ಎಲ್ಲಿದೆ ಅಂತ ಗ್ಯಾಸ್ ಬಂಕ್ಗಳನ್ನ ಹುಡುಕ್ತಿದ್ದಾರೆ. ಅರ್ಧ ದಿನ ಬಂಕ್ಗಳಲ್ಲೇ ಕಳೀತಿರೋ ಆಟೋ ಚಾಲಕರ ಬದುಕೆ ದುಸ್ತರವಾಗಿದೆ. ಬ್ಯೂರೋ ರಿಪೋರ್ಟ್, TV9.